ಮಾಡಿಕೊಡ್ಬೇಕು ಅಂತ ಬಂದಿದ್ದೀವಿ. ನಾವು ಮಾಡಿಕೊಡ್ಬೇಕು ಅಂತೇಳಿ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ದೀವಿ. ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಬಂದಿದ್ದೀವಿ. ಪ್ರಶಸ್ತಿ ಬಂತು, ಪ್ರಥಮ ಪ್ರಶಸ್ತಿ ಬಂತು ಅಂತ ಹೇಳಿ ಗೊತ್ತಾಯಿತು. ಯಾಕೆ ಬಂತು ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡ್ಬೇಕು. ಹಾಗೆ ನಿಮ್ಮ ಪರಿಚಯನೂ ಹೇಳಬೇಕು, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯನೂ ಹೇಳಬೇಕು. ತುಂಬ ಸಂತೋಷಮ್ಮ. ನಾನು ಈ ಬನವಾಸಿ ಊರಿನ ಮೂಲ ಪುರುಷ. ನನ್ನ ತಂದೆ ತಾತ ಮುತ್ತಾತಂದರೆಲ್ಲರೂ ಇಲ್ಲೇ ವಾಸ್ತವ್ಯ ಮಾಡ್ಕೊಂಡು ಇಲ್ಲೇ ಜನ್ಮಸ್ಥಳ ಆಗಿರ್ತಕ್ಕಂಥ ಏರಿಯಾ. ನಿಮ್ಮ ಹೆಸರು? ನನ್ನ ಹೆಸರು ಚನ್ನಬಸಪ್ಪ ಯಲ್ಲಪ್ಪ ಕಂತ್ರಾಜಿ ಅಂತ, ಮೂಲ ಪುರುಷ ಈ ಊರಿನಲ್ಲಿ. ನಾನು ಕಲಾವಿದನಾಗಿ ಈ ಊರಿನಲ್ಲಿ ಅಭಿನಯ ಕಲೆಯನ್ನು ಮಾಡ್ತಾಯಿದ್ದೆ. ಅದು 83ರಲ್ಲಿ ನಾನು ಕರ್ನಾಟಕದಲ್ಲಿ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಾಗ ನನಗೆ ಪ್ರಶಸ್ತಿ ಬಂತು ಅಭಿನಯ ಚಿತ್ರಕಲೆಯಲ್ಲಿ. ಅಂದರೆ ಯೋಜನಾ ಮೇಳ ಅಂತ ಅವತ್ತನೇ ಪ್ರಾರಂಭವಾಯಿತು 83ರಲ್ಲಿ ಯೋಜನಾ ಮೇಳ ಅಂತ. ಆ ಯೋಜನಾ ಮೇಳದ ಪ್ರಥಮರಲ್ಲೇ ನಾವು ವಲಯ ಮಟ್ಟದಿಂದ, ಬನವಾಸಿ ವಲಯ ಮಟ್ಟದಿಂದ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟ, ಈ ರೀತಿ ಒಂದೊಂದರಲ್ಲೇ ಹಂತವಾಗಿ ಗೆದ್ದುಕೊಂತ ಹೋಗಿ ರಾಜ್ಯ ಮಟ್ಟಕ್ಕೆ ಹೋಗಿ ರಾಜ್ಯ ಪ್ರಶಸ್ತಿಯನ್ನು ಪ್ರಥಮ ಸ್ಥಾನವನ್ನು ಅಭಿನಯ ಕಲೆಗಾಗಿ ಪಡ್ಕೊಂಡೆ. ನನಗೆ ಹವ್ಯಾಸ ಅಂದರೆ ಚಿತ್ರಕಲೆ, ವರ್ಣಕಲೆ, ಗುಡಿ ಕೈಗಾರಿಕೆ, ಶಿಲ್ಪಕಲೆ, ಅಭಿನಯ ಕಲೆ, ವಾಕ್ಚತುರತೆ ಇವೆಲ್ಲವೂ ನನ್ನ ಕರಗತವಾಗಿರ್ತಕ್ಕಂಥ ವಿದ್ಯುತ್ ಪಾಂಡಿತ್ಯ ಹವ್ಯಾಸ ನಾನು ಮಾಡ್ಕೊಂಡಿದ್ದೆ. ಅದನ್ನು ನಾನು ಈಗ ಇಲ್ಲಿ ಮಾಡ್ಕೊತ ಇರೋದ್ರಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನನ್ನು ಏನೋ ನಿಮ್ಮ ಉಮಾ ಸಂಗೀತಗಾರ ಅನ್ನೋ ನೀವು ನನ್ನನ್ನು ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ನಿಮ್ಮ ಯೂಟ್ಯೂಬ್ನಿಂದ ನನ್ನನ್ನು ಪರಿಚಯಿಸಬೇಕು ನಮ್ಮ ಅಭಿಮಾನಿಗಳಿಗೆ ಅಂತ ಹೇಳ್ತಾ ಇದ್ದೀರಿ. ಆ ಎಲ್ಲ ಉಮಾ ಸಂಗೀತಗಾರ ಇವರ ಯೂಟ್ಯೂಬ್ ಚಾನೆಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಕೃತಜ್ಞತಾಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ. ತದನಂತರದಲ್ಲಿ ನನ್ನ ಏನು ಪರಿಚಯ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಉಮಾ ಸಂಗೀತಗಾರವರು, ಅವರಿಗೂ ಕೂಡ ಅವರ ಪತಿ ಆಗಿರ್ತಕ್ಕಂಥ ನಮ್ಮ ಮಧುಕೇಶ್ವರ ಸಂಗೀತಗಾರರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ ನಡ್ಕೊಂಡು ಬಂದಿದ್ದೀನಿ. ಈಗ ನಾನು ಅಂತ ಹೇಳಿದ್ರೆ ಎಲ್ಲಾದರೂ ಚಿತ್ರಕಲೆ ಇದ್ದರೆ ಹೋಗ್ತೀನಿ. ಹಸಿಗೋಡೆಯನ್ನು ಅಂತ ಹೇಳ್ಕೊಂಡು ಈ ಸಂಪ್ರದಾಯದಲ್ಲಿ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹಸಿಗೋಡೆ ಅಂಥೇಳಿ ಮದುವೆಯಲ್ಲಿ ಬರೆಸ್ತಾರೆ. ಅವೆಲ್ಲ ಚಿತ್ರಗಳನ್ನು, ಒಳ್ಳೆ ದೇವಾನುದೇವತೆಗಳ ಚಿತ್ರಗಳನ್ನು ಬರೆಸಿ ಅವರ ಶುಭವಾಗಲಿ ಅಂತೇಳಿ ಬರೆದು ಅವ್ರಿಗೆ ಭಾಷಂಗ ತೊಂಡ್ಲ ಅಂತ ಇರ್ತದೆ, ಅದನ್ನು ಅದರಲ್ಲಿ ಬರೆದು ಅವ್ರ ಹೆಸರನ್ನು ಮದುಮಗಳ ಹೆಸರನ್ನು ಬರೆದು ಅದನ್ನು ಹಸಿಗೋಡೆ ಅಂತ ಬರೆದು ಕೊಟ್ಟು ಬಂದಿರ್ತಾನೆ. ಅದು ಬಹಳ ಹಳ್ಳಿಗಳಲ್ಲಿ ಒಂದು 30-40 ಹಳ್ಳಿಗಳಾಗ್ತವೆ ಸುತ್ತಲ ನಮ್ಮ ಬನವಾಸಿ ಸುತ್ತಲೂ. ಎಲ್ಲ ಹಳ್ಳಿಗಳಲ್ಲೂ ಕೂಡ ನಾನು ಹಸಿಗೋಡೆಯನ್ನು ಬರೆದು ಅವರ ಮನಸ್ಸನ್ನು ಗೆದ್ದುವಂಥ ಒಂದು ವ್ಯಕ್ತಿನೂ ಹೌದು. ಅಂದರೆ ಗೆದ್ದೆ ಅನ್ನತಕ್ಕಂಥ ಅಹಮ್ಮಲ್ಲ, ಇದು ನಾನು ಮಾಡಿರ್ತಕ್ಕಂಥ ಒಂದು ಸಂತೋಷವನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಗಾಂಭೀರ್ಯ. ಅದು ಬಿಟ್ಟರೆ ಮತ್ತೇನೆ ಹೇಳಮ್ಮ, ಮತ್ತೆ ನನ್ನಿಂದ ಇನ್ನೇನು ಕೇಳಬೇಕು ಅನ್ನೋದು ಅಪೇಕ್ಷೆ ಪಡ್ತೀರಿ, ನಾನು ಹೇಳುತ್ತೇನೆ. ಆಮೇಲೆ ಎಲ್ಲೇ ಹೋದ್ರೂ ಮಾತುಗಾರಿಕೆ ತುಂಬ ಚೆನ್ನಾಗಿದೆ. ಅದು ನಮ್ಮ ದೈವದತ್ತವಾಗಿ ಬಂದಿರತಕ್ಕಂಥ ಮಧುಕೇಶ್ವರ ಸ್ವಾಮಿಯ ಅನುಗ್ರಹದಿಂದ ಬಂದಿರತಕ್ಕಂಥ ವ್ಯಕ್ತಿತ್ವ. ಅದು ವ್ಯಾಕರಣ ಶುದ್ಧ ಕನ್ನಡವನ್ನು ನನ್ನ ಬಾಲ್ಯದಿಂದನೇ, ನನ್ನ 7ನೇ ಕ್ಲಾಸ್ ಓದಿದ್ದು ನಾನು, ಹೆಚ್ಚಿನ ಅಭ್ಯಾಸ ಮಾಡೋಕ್ಕಾಗಲಿಲ್ಲ. ಆದರೆ ಜನರಲ್ಲಿ ಬೆರೆತು ಒಳ್ಳೊಳ್ಳೆ ವಾಗ್ಮಿಗಳಲ್ಲಿ ನಾನು ಅಖಂಡ ಭಾರತವನ್ನು ತಿರುಗಿ ಬಂದಿದ್ದೆ. ನಾನು ಉತ್ತರ ಭಾರತದಲ್ಲಿ ಉತ್ತರಾಂಚಲ, ಮಾನಸ ಗಂಗೋತ್ರಿ ಮತ್ತು ನಿಮ್ಮ ಉತ್ತರಾಂಚಲ ಮತ್ತು ನಿಮ್ಮ ನೀಲಕಂಠ ಅಂಥೇಳಿ ಅಲ್ಲಿ ಹಿಮಾಲಯದ ಹತ್ರನೇ ಇದೆ, ಅವನ್ನೆಲ್ಲ ನೋಡ್ಕೊಂಡು ಅಲ್ಲೇ ಇದ್ದು ನಮ್ಮ ಗುರುಗಳಿದ್ದಾರೆ, ಯೋಗ ಗುರುಜಿ ಅಂತೇಳಿ ರುದ್ರದೇವತೆ ಅಂತ, ಅವ್ರ ಸಂಗತಿ ಅಲ್ಲಿ ಒಂದು 2 ತಿಂಗಳಿದ್ದೆ ನಾನು. 2 ತಿಂಗಳಿದ್ದು ಅಲ್ಲಿ ಯೋಗ ಸೆಂಟರ್ನಲ್ಲಿ ಯೋಗದ ಸಂಬಂಧಪಟ್ಟಿರ್ತಕ್ಕಂಥ ಯೋಗದ ಸೈನ್ಸ್ ಆರ್ಟ್ಸ್ ಅದಕ್ಕೆ ಸಂಬಂಧಪಟ್ಟಂಥ ನರನಾಡುಗಳು 72,000 ನರನಾಡುಗಳಿದ್ದಾವೆ. ಆ 72,000 ನರನಾಡುಗಳಿಗೂ ಒಂದೊಂದು ನರಕ್ಕೆ ಒಂದೊಂದು ಯೋಗ ಇದೆ. ಆ ರೀತಿ ಯೋಗವನ್ನು ಮಾಡ್ತಕ್ಕಂಥದ್ದು ನಮ್ಮ ಗುರುಗಳು ಹೇಳ್ಕೊಡ್ತಾರೆ. ಅವ್ರಿಗೆ ಹೇಳಿಕೊಟ್ಟಿದ್ದನ್ನು ನನ್ನ ಕಲ್ಪನಾ ಶಕ್ತಿಯಲ್ಲಿ ತೊಗೊಂಡು ನಾನು ಅಲ್ಲಿ ಚಿತ್ರ ರೂಪದಲ್ಲಿ ಅದನ್ನು ಮಾರ್ಪಡಿಸ್ತೇನೆ. ಅದು ಗೋಡೆಯ ಮೇಲೆ ಅಥವಾ ಚಿತ್ರಪಟದ ಮೇಲೆ ಅದನ್ನು ಅವ್ರು ನೋಡ್ಕೊಂಡು ಡಾಕ್ಟರ್ಸ್ಗಳು ಇನ್ನಿತರೆ ಜನಗಳು ಅದನ್ನು ನೋಡಿ ಮೆಚ್ಚಿಕೊಂಡು ನಮ್ಮನ್ನು ಶಾಬಾಷ್ಗಿರಿಯನ್ನು ಕೊಟ್ಟು ನಮ್ಮನ್ನು ಅಗ್ನಿ ಗೌರವವನ್ನು ಕಾಣ್ತಾರೆ. ಇದು ನನ್ನ ಹವ್ಯಾಸ, ನಿತ್ಯ ಮಾಡ್ತಕ್ಕಂಥದ್ದು. ಆಮೇಲೆ ನನ್ನ ವೃತ್ತಿ ಜೀವನಕ್ಕಾಗಿ ನನ್ನ ಧರ್ಮಪತ್ನಿ ಸರಸ್ವತಿ ಅಂತವರು ಪ್ರಪಂಚದಲ್ಲಿ ಹೆಂಡತಿಯನ್ನು ಅಮ್ಮ ಅಂತ ಕರೆದವರಲ್ಲಿ ಮೊದಲಿಗರು ರಾಮಕೃಷ್ಣ ಪರಮಹಂಸರು, ಬಿಟ್ಟ ನಂತರ ನಾನೇ ಚನ್ನಬಸಪ್ಪ. ನಾನು ಹೆಂಡತಿಯಲ್ಲಿ ತಾಯಿಯನ್ನು ಕಾಣ್ತೀನಿ. ಅಂದರೆ ಭೌಜೇಶು ಮಾತ ಅರಿಷಡ್ ಗುಣ ಸಂಪನ್ನತೆಯಲ್ಲಿ ಹೆಂಡತಿಯಲ್ಲಿ 6 ಗುಣಗಳಿರ್ತವೆ. ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮೆಯಾದರಿತ್ರಿ, ಭೌಜೇಶು ಮಾತಾ, ಸೇನೇಶು
ಬಹುಚೇಶು ಮಾತಾ ಅನ್ನತಕ್ಕಂಥ ಶಬ್ದ ಇರೋದ್ರಿಂದ ಅವಳು ಊಟದಲ್ಲಿ ತಾಯಿ ಅಂತ ಇರೋದ್ರಿಂದ ಹೆಂಡತಿಯನ್ನು ಅಮ್ಮ ಅಂತ ಕರೀಬಹುದು ಅನ್ನತಕ್ಕಂಥದ್ದನ್ನು ರಾಮಕೃಷ್ಣ ಪರಮಹಂಸರು ತಮ್ಮ ಹೆಂಡತಿ ಶಾರದಾ ದೇವಿಯಲ್ಲಿ ಕಂಡಿದ್ದರಿಂದ ನಾನು ನನ್ನ ಹೆಂಡತಿ ಸರಸ್ವತಿಯಲ್ಲಿ ನಾನು ಅಮ್ಮನನ್ನು ಕಾಣ್ತೇನೆ. ಆ ರೀತಿ ಇವತ್ತಿನವರೆಗೂ ನಾನು ಎಷ್ಟೇ 1000 ಜನ ಇದ್ದು ವೇದಿಕೆಯಲ್ಲಿದ್ದರೂ ನಾನು ಅವರ ನಮ್ಮಮ್ಮ ಬಂದಾರ ನೋಡ್ರಿ ಅಂತ ಅಲ್ಲಿ ಕೇಳಿದಾಗ ನಿಮ್ಮಮ್ಮ ಇಲ್ಲೇ ಇದ್ದಾರೆ ನೋಡ್ರಿ ಅಂತ ವೀಕ್ಷಕ ಬಂಧುಗಳು ನನ್ನ ಹತ್ರ ಹೇಳ್ತಾರೆ. ಆ ರೀತಿ ನನ್ನ ಜೀವನವನ್ನು ಸಾಧನೆಪಡಿಸ್ಕೊಂಡು ಬಂದಿದ್ದೇನೆ ನಾನು. ಮತ್ತು ಈ ಯೂಟ್ಯೂಬ್ನಲ್ಲಿ ಭಾಳ ಜನರ ವಿಚಾರಗಳನ್ನು ತೊಗೊಂಡು ಇವತ್ತು ಮಾಡಬೇಕು ಅಂತ ಹೇಳ್ಕೊಂಡು ಸಂತೋಷ ಪಡ್ತಾ ಇದ್ದೀವಿ. ಅದರಲ್ಲೂ ಉಮಾ ಸಂಗೀತಗಾರನ ನೀನು ತಾಯಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದೆ. ಇದೇನಾಗಿತ್ತು ಅಂದರೆ ಎಲೆಮೆರೆ ಕಾಯಿಗಳಿರ್ತಕ್ಕಂಥವ್ರು ನಮ್ಮ ಊರಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಬೆಳಕಿಗೆ ಬರಲಿಕ್ಕೆ ಆರ್ಥಿಕ ಮಟ್ಟ ಇಲ್ಲ, ಆರ್ಥಿಕ ಮೌಲ್ಯ ಕಡಿಮೆ ಇರೋದ್ರಿಂದ ಅವ್ರಿಗೆ ಬೆಳಕಿಗೆ ಬರೋಕ್ಕಾಗ್ತಾ ಇಲ್ಲ. ಬೆಳಕಿಗೆ ನಾವು ಹೋಗ್ತೇವೆ ಅಂತಾರೆ, ಬೆಳಕಿನಲ್ಲಿ ಇದ್ದಿರ್ತಕ್ಕಂಥವ್ರು ಅವರ ಆರ್ಥಿಕ ಮಟ್ಟದಲ್ಲಿ ಇವನನ್ನು ತುಳಿದು ಅವ್ರ ಮುಂದೆ ಹೋಗ್ಕೊಂಡು ಅವ್ರ ಬೆಳಕಿಗೆ ಬರ್ತಾ ಇದ್ದಾರೆ. ಇದು ಸಾಮಾನ್ಯ ಈ ಜಗದ ನಿಯಮ. ಆದರೆ ನಮ್ಮನ್ನು ಈ ರೀತಿ ಒಳಗೆ ಗುರುತು ಮಾಡಿ ಇಂಥ ಚಾನಲ್ಗಳಲ್ಲಿ ಹಾಕಿ ಅವ್ರು 4 ಜನರಿಗೆ ಗೊತ್ತಾದರೆ ನಮ್ಮಲ್ಲಿರೋ ಕಲಾ ಪ್ರದರ್ಶನವನ್ನು ಇನ್ನೊಂದು ಜಾಗಕ್ಕೆ ಹೋಗಿ ಅದನ್ನು ಪ್ರದರ್ಶನ ಮಾಡಿ ಅವರು ಅಲ್ಲಿ 1-2 ಜನ ಕಲ್ತರು ಅಂದರೆ ನಮ್ಮ ಜನ್ಮನು ಸಾರ್ಥಕ ಆಗುತ್ತಲ್ಲ ಅನ್ನತಕ್ಕಂಥ ಭಾವನೆಯಲ್ಲಿ ಈ ಯೂಟ್ಯೂಬ್ ಚಾನಲ್ನವರಿಗೆ ನಾನು ಅದಕ್ಕೆ ಕರ್ತವ್ಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಹೇಳಿ ಮತ್ತೇನಾದರೂ ಕೇಳಿದ್ರೆ ನಮಸ್ಕಾರ. ತುಂಬ ಸಂತೋಷಮ್ಮ. ಮುಂದಿನ ದಿನಗಳಲ್ಲಿ ಮತ್ತೆ ಬರ್ತೀವಿ. ಹಾಂ, ಮತ್ತೇನಾದರೂ ಇದ್ರೆ ಮತ್ತೆ ಬರ್ತೀವಿ. ಖಂಡಿತ ಬನ್ನಿ. ವಿಷಯದ ಬಗ್ಗೆ ನಮ್ಮಲ್ಲಿ ಇರತಕ್ಕಂಥ ಯಾರೇ ಪ್ರಗತಿವಂತರಿದ್ದರೆ, ಪ್ರಭಾವಿತರಾಗಿದ್ದವರು ಇದ್ದರೆ ಅವರ ಬಗ್ಗೆ ಮಾಹಿತಿಯನ್ನು ತಗೊಂಡು ಕಲೆ ಹಾಕಿ ನಿನ್ನ ಹತ್ರ ಹೇಳಿ ಈ ಯೂಟ್ಯೂಬ್ ಚಾನಲ್ಲಿ ಉಮಾ ಸಂಗೀತಗಾರ ಚಾನಲ್ನಲ್ಲಿ ಅವರ ಪ್ರಚಾರಕ್ಕೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಧನ್ಯವಾದ. ನಮಸ್ಕಾರ. ನಮಸ್ತೆ.